ಬಹಳ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂದು ಹೊಸ ಮೈಲುಗಲ್ಲನ್ನ ತಲುಪಿರುವಂತದ್ದು. ಗುಜರಾತ್ ಮುಖ್ಯಮಂತ್ರಿಗಳಾಗಿ ಈಗ ದೇಶದ ಪ್ರಧಾನಮಂತ್ರಿಗಳಾಗಿ ನಿರಂತರವಾಗಿ 8,931 ದಿನಗಳು ಒಂದು ಆಡಳಿತದ ಚುಕ್ಕಾಣಿ ಹಿಡಿದುಕೊಂಡು ಗುಜರಾತ್ ರಾಜ್ಯವನ್ನು ಕೂಡ ಮುನ್ನಡೆಸಿದ್ರು, ಈಗ ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ. ಅನೇಕ ಹೊಸ ದಾಖಲೆಗಳನ್ನ ಮುಂದಿನ ದಿನದಲ್ಲಿ ಮುರಿಯಲಿದ್ದಾರೆ. ಇಂಥ ಶುಭ ಗಳಿಗೆನಲ್ಲಿ ಈಗಾಗಲೇ ಏನು ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಘೋಷಣೆ ಆಗಿದೆ. ಬಾಗಲಕೋಟೆನಲ್ಲಿ ನಾಳೆ ದಿನ ನಮ್ಮೆಲ್ಲರ ಹಿರಿಯರು, ಮಾಜಿ ಶಾಸಕರು, ಸನ್ಮಾನ್ಯ ವೀರಣ್ಣ ಚಲಂತಿಮಠರವರು ನಾಳೆ ನಾಮಪತ್ರವನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿಜಿಯವರು, ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರು, ಪಕ್ಷದ ಅನೇಕ ಹಿರಿಯರು ಕೂಡ ನಾಳೆ ದಿನ ಆಗಮಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ತರುವಂತ ವಿಚಾರ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿರುವಂತಹ ಡಾಕ್ಟರ್ ದೇವರಾಜ್ ಪಾಟೀಲ್ ರವರು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಗೊಂಡಿದ್ದಾರೆ. ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ದುಂಡಪ್ಪ ಏಳಮ್ಮೆ ಅವರು ಕೂಡ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿದ್ದಾರೆ. ಡಿ.ಬಿ. ಸಿದ್ದಾಪುರ್ ಅವರು, ಬಸವರಾಜ್ ಕಟಗೇರಿ ಅವರು, ಅರುಣ್ ಲೋಕಾಪುರ್ ಅವರು, ಮತ್ತೆ ಎಲ್ಲ ಹಿರಿಯ ಮುಖಂಡರು, ಬೇರೆ ಬೇರೆ ಸಮಾಜದ ಗಣ್ಯರು ಕೂಡ, ಜಿಲ್ಲೆಯ ಹಾಲುಮತಸ್ಥ ಸಮಾಜದ ಅಧ್ಯಕ್ಷರು ಕೂಡ ಸೇರ್ಪಡೆ ಆಗಿದ್ದಾರೆ. ಬರುವಂತ ದಿನಗಳಲ್ಲಿ ಅನೇಕ ಬೇರೆ ಬೇರೆ ಪಕ್ಷದ ಅನೇಕ ಮುಖಂಡರು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗೋರಿದ್ದಾರೆ. ಸೊ ಇದರಿಂದನೇ ಗೊತ್ತಾಗ್ತದೆ ಯಾವ ರೀತಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ವಾತಾವರಣ ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ನಮ್ಮೆಲ್ಲರೂ ಕೂಡ ಗೊತ್ತಾಗ್ತದೆ. ಮತ್ತೊಮ್ಮೆ ನಾನು ಇವತ್ತು ಯಾರ್ಯಾರು ಭಾರತೀಯ ಜನತಾ ಪಾರ್ಟಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನ ಮಾಡ್ತಾ, ಮುಂದಿನ ದಿನಗಳಲ್ಲಿ ಅವರು ಕೂಡ ಪಕ್ಷ ಬಹಳ ಗೌರವವನ್ನು ನೋಡಿಕೊಳ್ತದೆ, ನಮ್ಮೊಟ್ಟಿಗೆ ಜೋಡಿಸ್ಕೊಂಡು ಅವ್ರನ್ನೂ ಕೂಡ ಇನ್ನೂ ಪಕ್ಷ ಸಂಘಟನೆ ಬಲಪಡಿಸತಕ್ಕಂಥ ನಿಟ್ಟಿನಲ್ಲಿ ಅವ್ರ ಜೊತೆ ತೆಗೆದುಕೊಂಡು ಹೋಗ್ತೀವಿ ಎನ್ನುವ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ಹೆಚ್ಚು ಸಮಯವನ್ನ ತೆಗೆದುಕೊಳ್ದೇನೆ ನಾಳೆ ನಾವು ಇನ್ನೂ ಕೂಡ ಮಾತನಾಡೋರಿದ್ದೇವೆ. ನಾಳೆ ದಿನ ಬೇರೆ ವಿಚಾರಗಳನ್ನ, ರಾಜ್ಯ ಸರ್ಕಾರದ ವೈಫಲ್ಯಗಳ ಬಗ್ಗೆ ನಾಳೆ ಚರ್ಚೆ ಮಾಡೋಣ. ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ಪಕ್ಷದ ಹಿರಿಯ ಕಾರ್ಯಕರ್ತರನ್ನ ವಿನಂತಿ ಮಾಡುವಂಥದ್ದು, ನಾನು ಒಪ್ಕೊಳ್ತೇನೆ, ಈಗಾಗಲೇ ವಾತಾವರಣ ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ. ಕ್ಷೇತ್ರದಲ್ಲಿ ಮತದಾರರು ಈ ನಾಲಾಯಕ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆಯಬೇಕು ಅನ್ನುವ ಒಂದು ಸಂಕಲ್ಪವನ್ನ ತೊಟ್ಟಿರುವಂತಹ ಸಂದರ್ಭದಲ್ಲಿ ಚುನಾವಣೆ ನಾವು ಯಾವುದೇ ಕಾರಣಕ್ಕೂ ಮೈ ಮರಿಬಾರದು. ಚುನಾವಣೆ ಮತದಾನ ಆಗ್ತಕ್ಕಂಥ ಕೊನೆಯ ಕ್ಷಣದವರೆಗೂ ಕೂಡ ನೀವೆಲ್ಲರೂ ಕೂಡ ನಮ್ಮ ಕರ್ತವ್ಯವನ್ನ ನಿರ್ವಹಿಸಬೇಕಾಗ್ತದೆ. ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಟ್ಟಾಗಿ ಒಂದಾಗಿ ನಮ್ಮ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ವೀರಣ್ಣ ಚಲಂತಿಮಠ ಅವರು ಒಂದು ದೊಡ್ಡ ಅಂತರದಲ್ಲಿ ಅವರು ವಿಜಯಶಾಲರು ಆಗಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ
ಹಗಲು ರಾತ್ರಿ ಶ್ರಮವನ್ನು ಹಾಕಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ